ಕೋಲಾರ ಜಿಲ್ಲೆಯ ವೇಮಗಲ್ ಕುರುಗಲ್, ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ್, ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ, ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ಮತ್ತು ಕಲಬುರಗಿ ಜಿಲ್ಲೆಯ ಕಾಳಿಗೆ ಪಟ್ಟಣ ಪಂಚಾಯಿತಿಗಳಿಗೆ ದಿನಾಂಕ 17/8/2025 ಸಾರ್ವತ್ರಿಕ ಚುನಾವಣೆಯನ್ನು ನಡೆಸಲಾಗಿತ್ತು. ಸದರಿ ಚುನಾವಣೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದಿರಲಿಲ್ಲ. ಶಾಂತಿಯುತವಾಗಿ ಮತದಾನ ನಡೆದಿತ್ತು. ಸರಾಸರಿ 5 ಪಟ್ಟಣ ಪಂಚಾಯಿತಿಗಳಲ್ಲಿ ಮತ್ತು 3 ನಗರ ಸ್ಥಳೀಯ ಸಂಸ್ಥೆ ಉಪಚುನಾವಣೆಯಲ್ಲಿ 80% ಮತದಾನ ಆಗಿದೆ. ಅತಿ ಹೆಚ್ಚಿಗೆ ಅಂತಂದರೆ ಕೋಲಾರ ಜಿಲ್ಲೆಯ ವೇಮಗಲ್ ಕುರುಗಲ್ನಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿ 92.6%, ಅಜ್ಜಂಪುರ್ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ 77.8%, ಕಡಬದಲ್ಲಿ 79.8%, ರಟ್ಟಿಹಳ್ಳಿಯಲ್ಲಿ 80.6%, ಕಾಳಿಗೆಯಲ್ಲಿ 79.8% ಮತದಾನ ಆಗಿದೆ. ಇಂದು ದಿನಾಂಕ 20/8/2025 ಮತಗಳ ಎಣಿಕೆ ಪ್ರಾರಂಭಗೊಂಡು ನಂತರ 1-2 ತಾಸುಗಳಲ್ಲಿ ಫಲಿತಾಂಶ ಕೂಡ ಹೊರಬಂದಿತ್ತು. ಫಲಿತಾಂಶ ಕೂಡ ಹೊರಬಂದಿರುತ್ತದೆ. ಒಂದು ವಿಶೇಷವಾದದ್ದು ಏನಂತಂದರೆ, ಕಲಬುರಗಿ ಜಿಲ್ಲೆಯ ಕಾಳಿಗೆ ಪಟ್ಟಣ ಪಂಚಾಯಿತಿಯಲ್ಲಿ ಒಂದು ಸ್ಥಾನಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನ ಪ್ರಕಾರ, ಅದು ವಾರ್ಡ್ ನಂಬರ್ 4 ಮಾನ್ಯ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠದ ಆದೇಶದ ಪ್ರಕಾರ ಚುನಾವಣೆಯನ್ನು ನಡೆಸಲಾಗಿದೆ. ಇದಿಷ್ಟು ಚುನಾವಣೆಗಳ ಬಗ್ಗೆ ವಿವರ. ಮತದಾರರು ಮಳೆಗಾಲವನ್ನು ಲೆಕ್ಕಿಸದೆ ಮತಕೇಂದ್ರಗಳಿಗೆ ಬಂದು ಮತಗಳನ್ನು ಕೂಡ ಹಾಕಿದ್ದಾರೆ. ವಿಶೇಷವಾಗಿ ಈ ಮಲೆನಾಡು ಪ್ರದೇಶವಾದಂಥ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿಯಲ್ಲಿ ಮತದಾರರು ಮಳೆಯನ್ನು ಲೆಕ್ಕಿಸಿದೆ ಅಲ್ಲಿಯ ಒಂದು ಶಾಂತಿಯುತವಾದ ಮತದಾನಕ್ಕೆ ಬಂದು ಮತದಾನವನ್ನು ಮಾಡಿದ್ದಾರೆ. ಆದರೆ ಈ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತಿಯ ಚುನಾವಣೆಗೆ ಸಂಬಂಧಪಟ್ಟಂತೆ ಅಲ್ಲಿಯೂ ಕೂಡ ಅದು ಮಲೆನಾಡಿಗೆ ಸಂಬಂಧಪಟ್ಟಿದ್ದು, ಮಲೆನಾಡು ಪ್ರದೇಶವಾಗಿದ್ದು ಅಲ್ಲಿ ಕೂಡ ನಿರಂತರವಾಗಿ 4-5 ದಿವಸಗಳಿಂದ ಮಳೆ ಬರುತ್ತಿದ್ದರೂ ಕೂಡ, ಅದು ಮಲೆನಾಡು ಪ್ರದೇಶ ಅಂತ ಗೊತ್ತಿದ್ದರೂ ಕೂಡ ಅಲ್ಲಿನ ಜಿಲ್ಲಾಧಿಕಾರಿ, ಹಾವೇರಿ ಜಿಲ್ಲೆಯ ಜಿಲ್ಲಾಧಿಕಾರಿ ಯಾವುದೇ ಒಂದು ಪೂರ್ವ ವ್ಯವಸ್ಥೆಯನ್ನು ಮಾಡದೆ ಕೇವಲ ಎಲ್ಲವನ್ನೂ ಮಾಡಿದ್ದೇನೆ ಅಂತ ಹೇಳಿ ಅಪರ ಜಿಲ್ಲಾಧಿಕಾರಿಯ ಮುಖಾಂತರ ಹೇಳಿಸುವತ್ತ ಪ್ರಯತ್ನಪಟ್ಟರು. ಆದರೆ ನಾನು ಮತದಾನದ ಎಣಿಕೆ ದಿವಸ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತಿಗೆ ಮತಕೇಂದ್ರಗಳಿಗೆ 6-7 ಮತಕೇಂದ್ರಗಳಿಗೆ ನಾನು 6-7ಕ್ಕಿಂತ ಹೆಚ್ಚು 7-8 ಮತಕೇಂದ್ರಗಳಿಗೆ ನಾನು ಭೇಟಿ ಕೊಟ್ಟಿದ್ದೆ. ಭೇಟಿ ಕೊಟ್ಟ ಕಾಲಕ್ಕೆ ಇದು ಮತಗಟ್ಟೆಗಳಾದ 4, 5, 9 ಮತ್ತು 11ರಲ್ಲಿ ಪ್ರಾಥಮಿಕ ಶಾಲಾ ಕೇಂದ್ರದಲ್ಲಿ ಇದ್ದಂಥ ಈ ಮತಕೇಂದ್ರಗಳಿಗೆ ರಸ್ತೆಯಿಂದ ದೂರ ಸುಮಾರು 100 ಮೀಟರ್ಗಿಂತ ಹೆಚ್ಚು ದೂರವಿದ್ದಂಥ ಮತಗಟ್ಟೆಗಳಿಗೆ, ಅಂದರೆ ಶಾಲಾ ಕಾಂಪೌಂಡ್ ಒಳಗಡೆ ಇದ್ದಂಥ ಮತಗಟ್ಟೆಗಳಿಗೆ ಜನರು ಹೋಗಲು ಪರದಾಡ್ತಾ ಇದ್ದರು. ಯಾಕಂದರೆ ಶಾಲೆಯ ಕಾಂಪೌಂಡಿನ ಆವರಣದಲ್ಲಿ, ಮೈದಾನದಲ್ಲಿ ಸಾಕಷ್ಟು ಮಳೆಯಾಗಿದ್ದರಿಂದ ನೀರು ತುಂಬಿದ್ದರಿಂದ ಜನರಿಗೆ ಹೋಗಲಿಗೂ ದಾರಿಯನ್ನು ಮಾಡಿರಲಿಲ್ಲ. ಜನರು ಆ ಮಳೆಯಲ್ಲಿಯೇ, ಆ ರಾಡಿಯಲ್ಲಿಯೇ, ಆ ರೋಜಿನಲ್ಲಿಯೇ ಬರ್ತಾಯಿದ್ರು. ಒಬ್ಬೊಬ್ಬರು ಬೀಳುವಂಥ ಅವಕಾಶ ಕೂಡ ಇತ್ತು. ಖಾಸಗಿ ವಾಹನ ಹೋಗಿದ್ರೂ ಕೂಡ ಅವು ಕೂಡ ಸ್ಕಿಡ್ ಆಗ್ತಿದ್ವು. ಇದೆಲ್ಲವನ್ನು ಗಮನಿಸಿದರೂ ಕೂಡ ಅಲ್ಲಿನ ವ್ಯವಸ್ಥೆ ಅದನ್ನು ಸರಿ ಮಾಡಿರಲಿಲ್ಲ. ನಾನು ಹೋಗಿ ಅಲ್ಲಿದ್ದವರಿಗೆ ಹೇಳಿ, ಅಲ್ಲಿದ್ದಂಥ ತಹಸೀಲ್ದಾರ್ ಮತ್ತು ಚೀಫ್ ಆಫೀಸರ್ಗೆ ಹೇಳಿ ಗರಸು ಮತ್ತು ಕಡಿಯನ್ನು ಹಾಕಿಸಿ ನಾನು ಪ್ರತ್ಯೇಕವಾದಂಥ ಅದೇ ರಾಡಿ ರೋಜಿನಲ್ಲಿ ಮೈದಾನದಲ್ಲಿಯೇ ಒಂದು ಪ್ರತ್ಯೇಕವಾದ ಒಂದು ದಾರಿ ಮಾಡಿಸಿ ಒಂದು ಸುಲಲಿತವಾಗಿ ಮತದಾರರು ಯಾವುದೇ ತೊಂದರೆ ಅನುಭವಿಸದೆ ಮತಕೇಂದ್ರಗಳಿಗೆ ಹೋಗಲು ಅನುವು ಮಾಡಿಕೊಟ್ಟು ಬಂದೆ. ಆದರೂ ಕೂಡ ಅಲ್ಲಿನ ಜಿಲ್ಲಾಧಿಕಾರಿ ಆ ಬಗ್ಗೆ ನನಗೆ ಕೂಡ ಮಾತಾಡಲಿಲ್ಲ ಮತ್ತು ಅದರ ವ್ಯವಸ್ಥೆ ಕಡೆ ಗಮನ ಕೊಡಲಿಲ್ಲ. ಅಲ್ಲದೆ ಚುನಾವಣಾ ಅಧಿಕಾರಿಗಳು ಯಾವುದೇ ತರಬೇತಿಯನ್ನು ಸರಿಯಾಗಿ ಪಡೆದಿಲ್ಲ. ಅಂದರೆ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಯಾವುದೇ
ತರಬೇತಿಯನ್ನು ಸರಿಯಾಗಿ ಕೊಟ್ಟಿಲ್ಲ. ಯಾಕಂದರೆ ಒಂದು ಮತಕೇಂದ್ರದಲ್ಲಿ ಪೋಲಿಂಗ್ ಏಜೆಂಟ್ಗಳಿಗೆ ಐಡೆಂಟಿ ಕಾರ್ಡನ್ನೇ ಅಲ್ಲದೆ ಮತಕೇಂದ್ರಗಳಲ್ಲಿ ಭಾಳಷ್ಟು ಏನು ಸ್ವಚ್ಛತೆಯಿಂದ ಕೂಡಿರಲಿಲ್ಲ. ಇವೆಲ್ಲವನ್ನು ನೋಡ್ತಾ ಇದ್ದರೂ ಕೂಡ ಅಲ್ಲಿನ ಅಧಿಕಾರಿಗಳು ಅಂದರೆ ಜಿಲ್ಲಾಧಿಕಾರಿ ಅವರು ನಾನಿದ್ದಾಗ ಬರಲೇ ಇಲ್ಲ. ಒಂದು ಅಪರ ಜಿಲ್ಲಾಧಿಕಾರಿ ಕೂಡ ಎಲ್ಲವೂ ಸರಿಯಾಗಿದೆ ಅಂತ ಹೇಳ್ತಾ ಇದ್ರು. ಹೀಗಾಗಿ ಅಲ್ಲಿನ ವ್ಯವಸ್ಥೆಯನ್ನು ಸರಿಪಡಿಸದೆ ಇದ್ದರೂ ಕೂಡ ನಾನು ಹೋಗಿ ಸರಿಪಡಿಸಿದ ನಂತರ ಮತದಾನ ಜಾಸ್ತಿ ಆಯಿತು. ಅದು 80% ಮುಂಚೆನೇ ರಸ್ತೆ ಅದು ಮಾಡಿದ್ದರೆ, ಸರಿಯಾಗಿ ಅಲ್ಲಿನ ವ್ಯವಸ್ಥೆ ಮಾಡಿದ್ದರೆ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತಿಗೆ ಇನ್ನೂ 10-15% ಮತದಾನ ಆಗಬಹುದಿತ್ತೇನೋ. ಇದು ಕಾರಣ ಕಡಿಮೆ ಆಗಲಿಕ್ಕೆ ಕಾರಣ ನೇರವಾಗಿ ನಾನು ಹೇಳ್ತಾ ಇದ್ದೇನೆ, ಹಾವೇರಿ ಜಿಲ್ಲೆಯ ಜಿಲ್ಲಾಧಿಕಾರಿನೇ ಕಾರಣ. ಯಾಕೆಂದರೆ ಅವರು ಯಾವುದೇ ಒಂದು ಕ್ರಮ ತೆಗೆದುಕೊಂಡಿಲ್ಲ. ಯಾವುದೇ ಅಲ್ಲಿ ನಾನು ಹೋದಾಗ ನಾನು ರಾಜ್ಯ ಚುನಾವಣಾ ಆಯುಕ್ತನಾಗಿ ಸ್ವತಃ ಹೋಗಿದ್ದೇನೆ. ಅವರು ಅಲ್ಲಿ ನಾನು ಇದ್ದಾಗ ಬಂದಿಲ್ಲ ಮತ್ತು ಅಂಥ ಅವ್ಯವಸ್ಥೆಯನ್ನು ಸರಿಪಡಿಸುವಂಥ ಗಮನ ಕೂಡ ಕೊಟ್ಟಿಲ್ಲ. ಅಲ್ಲಿ ಒಬ್ಬರು ತಹಸೀಲ್ದಾರ್ ಇದ್ದರು ಹೊಸಬರು, ಅವರು ಪಾಪ ಒಬ್ಬರೇ ಲೇಡಿ ಹೆಣ್ಮಗಳು ಓಡಾಡಿ ಮಾಡ್ತಾ ಇದ್ಲು. ಬಿಟ್ಟರೆ ಈ ಜಿಲ್ಲಾಧಿಕಾರಿ ಆಗಲಿ ಅಪರ ಜಿಲ್ಲಾಧಿಕಾರಿ ಇವರ ಇಬ್ಬರು ವ್ಯವಸ್ಥೆಯ ರೂಪದಲ್ಲಿ ಮಾಡಲಿಲ್ಲ. ನಾನು ನೇರವಾಗಿ ಹೇಳ್ತೇನೆ, ಜಿಲ್ಲಾಧಿಕಾರಿಯೇ ಹಾವೇರಿ ಜಿಲ್ಲಾಧಿಕಾರಿ ನೇರ ಕಾರಣ ಈ ಒಂದು ಅವ್ಯವಸ್ಥೆಗೆ ಅಂತ ಹೇಳ್ತಾ ಇದ್ದೇನೆ. ಇದು ಆಗಬಾರ್ದು. ಮುಂದಿನ ದಿನಗಳಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ಚುನಾವಣೆಗಳಲ್ಲಿ ನಾವು ಪಂಚಾಯತ್ ಮತ್ತು ನಗರ ಸ್ಥಳೀಯ ಚುನಾವಣೆ ನಡೆಸಿದಾಗ ಅಲ್ಲಿಯ ಏನಾದರೂ ಅವ್ಯವಸ್ಥೆ ಕಂಡು ಬಂದಲ್ಲಿ ನಾನು ನೇರವಾಗಿ ಜಿಲ್ಲಾಧಿಕಾರಿಗಳ ಹೊಣೆಗಾರಿಕೆ ಮಾಡ್ತೇನೆ. ಈಗ ಮತ್ತು ಪೊಲೀಸ್ ಬಂದೋಬಸ್ತು ಕೂಡ ನಾವು ನಿರೀಕ್ಷೆ ಮಾಡ್ತೇವೆ. ಯಾಕಂದರೆ 100 ಮೀಟರ್ ಅಂತರದಲ್ಲಿ ಮತದಾರರು ಅಂದರೆ ಜನ ಇರಬೇಕಾಗ್ತದೆ. ಒಂದೊಂದು ಕಡೆ ಈಗ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತಿಯಲ್ಲಿ ಅಲ್ಲಿ ರಸ್ತೆಗಳ ಒಂದು ಜಂಕ್ಷನ್ ಇದ್ದುದರಿಂದ ಆ ಒಂದು 100 ಮೀಟರನ್ನು ಪಾಲಿಸಲಿಕ್ಕೆ ಆಗಿಲ್ಲ ಅಂತ ಹೇಳಿ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಹೇಳಿದರು. ಆದರೂ ಕೂಡ ನಾನು ಅವರಿಗೆ ಹೇಳಿದ ಮೇಲೆ ಆ ನಂತರ ಅವರು ಪಾಲಿಸಿದ್ದಾರೆ. ಅದೇನೇ ಇರಲಿ, ಇನ್ನು ನಂತರ ಯಾವುದೇ ಪಂಚಾಯಿತಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ನಡೆದಾಗ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಸರಿಯಾದಂಥ ಕ್ರಮ ತೆಗೆದುಕೊಳ್ಬೇಕು. ಹೆಚ್ಚಿನ ಜವಾಬ್ದಾರಿ ಜಿಲ್ಲಾಧಿಕಾರಿಗಳ ಮೇಲೆ ಇರ್ತದೆ. ಇಂತಹ ಚುನಾವಣೆಗಳನ್ನು ನಿರ್ಲಕ್ಷ್ಯ ಮಾಡಲಿಕ್ಕೆ ಬರೋದಿಲ್ಲ. ಸಂವಿಧಾನದತ್ತವಾದಂಥ ಈ ಚುನಾವಣೆಗಳನ್ನು ನಿರ್ಲಕ್ಷ್ಯ ತೋರಿದರೆ ನಾವು ಉಗ್ರ ಕ್ರಮವನ್ನು ತೆಗೆದುಕೊಂಡು ಸರ್ಕಾರಕ್ಕೆ ತಿಳಿಸಿ ಇವರಿಗೆ ಯಾವ ಕ್ರಮ ತೆಗೆದುಕೊಳ್ಬೇಕು ಅನ್ನೋದನ್ನು ನಾವು ಸರ್ಕಾರಕ್ಕೆ ಪತ್ರ ಬರಿತೇವೆ. ಈಗಾಗಲೇ ಹಾವೇರಿ ಜಿಲ್ಲಾಧಿಕಾರಿಗೆ ಮತ್ತು ಅಪರ ಜಿಲ್ಲಾಧಿಕಾರಿಗೆ ನಾನು ನೋಟಿಸನ್ನು ಕೊಟ್ಟಿದ್ದೇನೆ. ಅವರು ಅದಕ್ಕೆ ನಮ್ಮ ಕಾರಣ ಕೇಳಿ ನೋಟಿಸಿಗೆ ಕೊಟ್ಟ ಉತ್ತರವನ್ನು ನೋಡಿ ಎಲ್ಲ ವಿಡಿಯೋ ಫೋಟೋಗಳು ಇದ್ದಾವೆ, ಪೇಪರ್ ಕಟಿಂಗ್ ಇದ್ದಾವೆ, ಅವುಗಳೆಲ್ಲವನ್ನು ಹಚ್ಚಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಅವರು ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು. ಅವರನ್ನು ಮುಂದೆ ಇಂತಹ ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಅವ್ರನ್ನ ತೊಡಗಿಸಿಕೊಳ್ಳಬಾರದು, ಅವರನ್ನು ಜಿಲ್ಲಾಧಿಕಾರಿಗಳು ಆಗಿ ಕೂಡ ನೇಮಿಸಬಾರದು ಅಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಹೇಳ ಬಯಸ್ತೇನೆ. ಪೋಲಿಂಗ್ ಏಜೆಂಟ್ ಅದು ಜಿಲ್ಲಾಧಿಕಾರಿ, ಜಿಲ್ಲಾ ಚುನಾವಣಾಧಿಕಾರಿ, ಅವರು ಜಿಲ್ಲಾಧಿಕಾರಿನೇ ಜಿಲ್ಲಾ ಚುನಾವಣಾಧಿಕಾರಿ. ಅವರು ಅದನ್ನು ಮಾಡಬೇಕಾಗಿತ್ತು. ಅವರು ಒಂದು ಒಳ್ಳೆಯ ತರಬೇತಿಯನ್ನು ಕೊಡಬೇಕಾಗಿತ್ತು. ಆ ತರಬೇತಿಗಳನ್ನು ಕೂಡ ಕೊಟ್ಟಿಲ್ಲ. ಅಲ್ಲಿ ಪೋಲಿಂಗ್ ಆಫೀಸರು ಬ್ಯಾಗ್ನಲ್ಲಿ ಇಟ್ಕೊಂಡಿದ್ದಾನೆ, ಅದಕ್ಕೆ ಫೋಟೋ ಅಂಟಿಸಿ ಅವ್ರ ಕಡೆಯಿಂದ ಏಜೆಂಟ್ರ ಕಡೆಯಿಂದ ಫೋಟೋ ತೆಗೆದುಕೊಂಡು ಫೋಟೋ ಅಂಟಿಸಿ ಅವ್ರಿಗೆ ಇಲ್ಲಿ ಡಿಸ್ಪ್ಲೇ ಆಗಬೇಕು. ಯಾರಿಗೆ? ಪೋಲಿಂಗ್ ಏಜೆಂಟ್. ಯಾವಪ್ಪ ನಿನ್ನ ಹೆಸರು ಏನು ಅಂತ ಕೇಳಿದಾಗ ನಾವು ಅವ್ರನ್ನ ಕೇಳಬೇಕಾಗಿಲ್ಲ, ಅದು ನೋಡಿದಾಗ ಅವನು ಪೋಲಿಂಗ್ ಏಜೆಂಟ್ ಹೌದೇನಲ್ಲ ಅಂತ ಗೊತ್ತಾಗ್ತದೆ. ಅದನ್ನೂ ಕೂಡ ಅವರು ಮಾಡಿಲ್ಲ. ಇದು ನಾನೀಗ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀನಿ. ಇಂಥವೆಲ್ಲ ಕಾರಣಗಳನ್ನು ನಮೂದು ಮಾಡಿ ಅವರಿಗೆ ನೋಟಿಸ್ ಕೊಟ್ಟಿದ್ದೇನೆ. ಆ ನೋಟಿಸ್ ಬಂದ ತಕ್ಷಣ ಎಲ್ಲವೂ ನಮ್ಮ ಹತ್ರ ವಿಡಿಯೋ ಇದೆ, ಪೇಪರ್ ಕಟಿಂಗ್ ಇದೆ, ಅವನ್ನೆಲ್ಲವನ್ನು ಅಂಟಿಸಿ ಮುಖ್ಯ ಕಾರ್ಯದರ್ಶಿಗೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಬರಿತೇನೆ. ಅವರ ಹಾವೇರಿ ಜಿಲ್ಲಾಧಿಕಾರಿಯ ಹೆಸರು ವಿಜಯ್ ಮಹಾಂತೇಶ್ ದಾನಮ್ಮನವರು ಅಂತೇಳಿ. ಅವರ ಒಂದು ನಿಷ್ಕಾಳಜಿಯಿಂದಲೇ ಈ ಒಂದು ಅವ್ಯವಸ್ಥೆ ಆಗಿದೆ. ಬಹಳಷ್ಟು ಶೋಚನೀಯವಾದಂತು. ಅವತ್ತು ನಾನು ಹೋಗಿದ್ರೆ ಯಾರಿಗಾದರೂ ಪೆಟ್ಟಾಗ್ಬೋದಿತ್ತು. ಮುದುಕರು, ಹೆಣ್ಮಕ್ಳು, ಪ್ರೆಗ್ನೆಂಟ್ ಹೆಣ್ಮಕ್ಳು ಕೂಡ
ಅಲ್ಲಿ ಅವರಿಗೆ ಸರಿಯಾದಂಥ ನಿಲ್ಲಲು ಕುತ್ಕೊಳ್ಳಿ ವ್ಯವಸ್ಥೆ ಮಾಡಿರಲಿಲ್ಲ. ನಾನು ಹೋಗಿ ಅಲ್ಲಿ ಸರಿಯಾಗಿ ಅವರಿಗೆ ವ್ಯವಸ್ಥೆ ಮಾಡಿ ಕ್ಯೂದಲ್ಲಿ ಸಹಿತ ಸರಿಯಾದ ಕ್ಯೂದಲ್ಲಿ ಕೂಡ ಮಾಡಿರಲಿಲ್ಲ. ಇದು ಯಾವುದು ರಟ್ಟಿಹಳ್ಳಿ ಪಟ್ಟಣ ಪಂಚಾಯತಿಗೆ ನಾನು ಹೇಳ್ತಾ ಇರೋದು. ಮತ್ತು ಏನು ಇವರು ಕೈಪಿಡಿ ಸಹಿತ ಮಾಡಿರಲಿಲ್ಲ. ಯಾರು ರಟ್ಟಿಹಳ್ಳಿ ಪಟ್ಟಣ ಪಂಚಾಯತಿ ಯಾರನ್ನ ಮಾಡೆಲ್ ಕೋಡ್ ಆಫ್ ಕಂಡಕ್ಟಿಂಗ್ ಯಾರು ಟೀಮ್ ಮಾಡಿದಿರಿ, ಯಾರು ಅಬ್ಸರ್ವರ್ ಮಾಡಿದ್ದಾರೆ, ಏನು ಮಾಡ್ತಾ ಇದ್ದೀರಿ ಅನ್ನುವ ಕೈಪಿಡಿ ಕೂಡ ಈ ಹಾವೇರಿ ಜಿಲ್ಲಾಧಿಕಾರಿ ಮಾಡಿರಲಿಲ್ಲ. ಹೀಗಾಗಿ ನಾನು ಮತ್ತೆ ಹೇಳುವುದೇನಂತಂದರೆ, ಇಂತಹ ಜಿಲ್ಲಾಧಿಕಾರಿಗಳನ್ನು ಇಂತಹ ಚುನಾವಣೆಗಳಿಗೆ ನೇಮಿಸಬಾರದು. ಇವರು ಜಿಲ್ಲಾಧಿಕಾರಿಗಳು ಆಗಲೂ ಕೂಡ ಅಸಮರ್ಥರು ಅಂತ ನಾನು ಹೇಳಬಯಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.